ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಮತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಗೈಸ್. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಬೆಳಿಗ್ಗೆನೇ 6 ಗಂಟೆಗೆ ಎದ್ದು ಹಾಗೆಯೇ ಸ್ವಲ್ಪ ಹೊತ್ತು ಕೂತಿದ್ದು, ಬಿಸಿನೀರೆಲ್ಲ ಕುಡಿದು ಕೂತಿದ್ವಿ. ಹಾಗೆ ಸುನೀಲ್ ಅವ್ರ ಈ ಕಡೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇತ್ತಲ್ಲ, ಸೊ ಇವಾಗ 8 ಮಂತ್ ಕಂಪ್ಲೀಟಾಗಿ 9ಗೆ ಬಿದ್ದಿದೆ ಪ್ರೆಗ್ನೆನ್ಸಿ. ಅದರಲ್ಲಿ ಆ 8 ಮಂತಲ್ಲಿ ಎಷ್ಟೊಂದು ಟ್ಯಾಬ್ಲೆಟ್ ಕುಡ್ದಿದ್ಯಾ ಅಂತ ಹೇಳಿಬಿಟ್ಟು ಅದನ್ನು ಎಲ್ಲ ನಾನೊಂದು ಬ್ಯಾಗಲ್ಲಿ ಸುಮ್ಮನೆ ತುಂಬಿಟ್ಟಿದ್ದೆ. ಅದನ್ನು ಎಲ್ಲ ಜೋಡಿಸಿ ರಬ್ಬರ್ ಹಾಕಿ ಇಡ್ತೀನಿ ಅಂತ ಹೇಳಿಬಿಟ್ಟು ಜೋಡಿಸಿ ಇಡ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ ಗೈಸ್, ಇದನ್ನೆಲ್ಲ ನೋಡಿಬಿಟ್ಟು ಅನ್ನಿಸ್ತು ಎಷ್ಟೊಂದೆಲ್ಲ ಟ್ಯಾಬ್ಲೆಟ್ ಕುಡ್ತಿದ್ದೀನಿ. ಮೊದಲೆಲ್ಲ ಒಂದು ಜ್ವರ ಟ್ಯಾಬ್ಲೆಟ್ ಕುಡಿಬೇಕಂದ್ರೆ ಯಾರು ನುಂಗ್ತಾರಪ್ಪ ಇದನ್ನು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರ್ತಿತ್ತು. ಸೊ ಕೆಲವೊಬ್ರಿಗೆ ಟ್ಯಾಬ್ಲೆಟ್ ಅಂದ್ರೇ ಆಗೋಲ್ಲ. ಸೊ ನನಗೂ ಅಷ್ಟೇ ಟ್ಯಾಬ್ಲೆಟ್ ಅಂದ್ರೇ ಒಂದು ನೆಗಡಿ ಆದರೂ ಕೂಡ ಟ್ಯಾಬ್ಲೆಟ್ ತೊಗೊಳ್ತಾ ಇರಲಿಲ್ಲ. ಹಾಗೆ ನಾನು ಇದು ಮಾಡ್ಕೊಳ್ತಾ ಇದ್ದೆ, ಏನಾದರೂ ಬಿಸಿನೀರಿಂದನೋ ಇಲ್ಲ ಸ್ಟೀಮ್ ಆ ಥರ ಎಲ್ಲ ಮಾಡಿನೇ ಸರಿ ಮಾಡ್ಕೊಳ್ತಾ ಇದ್ದೆ. ವಿಕ್ಸಿಂದ ಟ್ಯಾಬ್ಲೆಟ್ ತೊಗೊಳ್ತಾನೇ ಇರಲಿಲ್ಲ. ಇವಾಗ ಟ್ಯಾಬ್ಲೆಟ್ಸ್ ನೋಡಿದ್ರೇ ಭಯ, ಅಂದರೆ ಅಷ್ಟೊಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಐರನ್ ಮತ್ತು ಕ್ಯಾಲ್ಸಿಯಮ್, ಅದ್ರ ಜೊತೆಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಮತ್ತು PCOD ಟ್ಯಾಬ್ಲೆಟ್ ಅದೆಲ್ಲ ಇತ್ತಲ್ಲ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಒಂದು ರಾಶಿ ಟ್ಯಾಬ್ಲೆಟ್ ಕುಡ್ದಿದ್ದೀನಲ್ಲ 8-9 ಮಂತ್ಸಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಅದನ್ನೆಲ್ಲ ರಬ್ಬರ್ ಹಾಕಿ ಇಡ್ತಾಯಿದ್ರು. ಆಮೇಲೆ ನಾನು ಈ ಕಡೆ ನೆಗಡಿ ಆಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ, ಅದ್ರ ಜೊತೆಗೆ ತಲೆನೋವು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಯಾಕೋ ಟೆನ್ಷನ್ ಒಂಥರ ತಲೆನೋವು, ಅದು ಇದು. ನೆಗಡಿ ಆಗೋದು ನಿಮಗೆ ಗೊತ್ತಿರುತ್ತೆ, ನೆಗಡಿ ಆದರೆ ಫುಲ್ ತಲೆ ಸಿಡಿತಾ ಇರುತ್ತೆ. ನೆಗಡಿನೇ ಒಂದು ದೊಡ್ಡ ಇದು, ನೆಗಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೆಗಡಿ ಆಗಿಬಿಟ್ಟು ಈ ಕಡೆ ಲೋ ಫ್ಲೇಮಲ್ಲಿ ಇಡದೆ ಹಾಲು ಬಿಸಿ ಮಾಡ್ತಾಯಿದ್ದೆ. ಹಾಲಿಗೆ ಸ್ವಲ್ಪ ಅರಿಶಿನ ಮತ್ತು ಶುಂಠಿ, ಆ ಥರ ಕಾಳುಮೆಣಸು, ಆ ಥರ ಸ್ವಲ್ಪ ಖಾರನೇ ಕುಡಿದ್ರೆ ನೆಗಡಿ ಎಲ್ಲ ಸರಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಇವತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ಯಾಬ್ಲೆಟ್ ಕುಡಿಯೋದಕ್ಕೂ ಕೂಡ ಭಯ ಆಗುತ್ತಲ್ಲ, ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ನೆಗಡಿ ಟ್ಯಾಬ್ಲೆಟು ಡಾಕ್ಟ್ರ್ ಸಜೆಷನ್ ಇಲ್ಲದೆ ಯಾವ ಟ್ಯಾಬ್ಲೆಟ್ಸ್ ಕೊಡೋಕ್ಕೂ ಕೂಡ ತುಂಬಾ ಭಯ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನೋಡೋಣ, ಒಂದು 2-3 ದಿನ ಇದರಲ್ಲೇ ಹೋಗ್ಬೋದು ಅಂತ ಹೇಳ್ಬಿಟ್ಟು ವಿಕ್ಸ್ ಹಚ್ಚೋದು ಮತ್ತು ಸ್ಟೀಮ್ ತಗೊಳ್ಳೋದು. ಅದ್ರ ಜೊತೆಗೆ ಈ ಥರ ಹಾಲಲ್ಲಿ ಸ್ವಲ್ಪ ಅರಿಶಿನ, ಆ ಥರ ಎಲ್ಲ ಶುಂಠಿ ಕಷಾಯ ಥರ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಈ ಥರ ನಿಜವಾಗ್ಲೂ ಇದು ಗಂಟ್ಲು ನೋವಿಗೆ ಮತ್ತು ನೆಗಡಿಗೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದು ಹಾಲಲ್ಲಿ ಅರಿಶಿನ ಮತ್ತು ಶುಂಠಿ, ಕಾಳುಮೆಣಸು, ಲವಂಗ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಖಾರ ಇದ್ದರೆ ನೆಗಡಿನೂ ಕೂಡ ಸ್ವಲ್ಪ ಹೋಗುತ್ತೆ. ಅದ್ರ ಜೊತೆಗೆ ಗಂಟ್ಲು ನೋವು ಏನಿರುತ್ತೆ, ಗಂಟ್ಲು ನೋವಂತೂ ಫುಲ್ ಹೋಗುತ್ತೆ ಅಂತಲೇ ಹೇಳ್ಬಿಟ್ಟು ಈ ಥರ ಮಾಡಿಬಿಟ್ಟು 3 ಜನ ಕೂಡ ಕುಡಿದ್ವಿ, ತಮ್ಮ ಹಾಗೆ ಸುನೀಲ್ ಅವರು, ನಾನು. ಅದ್ರ ಜೊತೆಗೆ ಗೈಸ್, ಈ ಒಂದು ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನೀವು ಕೂಡ ಅಷ್ಟೇ ಯಾವುದೇ ತರಹದ ತಲೆನೋವು ಆಗಿರ್ಬೋದು, ಈ ಥರ ನೆಗಡಿ ಆಗಿರ್ಬೋದು, ಜ್ವರ ಆಗಿರ್ಬೋದು, ಈ ಥರ ಬಂದರೆ ಅಂತೂ ಯಾವುದೇ ಥರ ಡಾಕ್ಟರ್ ಸಜೆಷನ್ ಇಲ್ಲದೆ ಯಾವುದೇ ಥರ ಮಾತ್ರೆ ಟ್ಯಾಬ್ಲೆಟ್ ಅಂತ ತಗೊಳಕ್ಕೆ ಹೋಗ್ಬಿಡಿ. ಸಿರಪ್ ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟ ಆಗುತ್ತೆ ಅದೆಲ್ಲ. ಡಾಕ್ಟ್ರ್ ಅಂದರೆ ಯಾವುದಾದ್ರೂ ಎಮರ್ಜೆನ್ಸಿ ನಿಮಗೆ ಆಗ್ತಾನೇ ಇಲ್ಲ ಅಂದಾಗ ನೀವು ಡಾಕ್ಟ್ರ್ ಏನು ತೋರಿಸ್ತಾ ಇರ್ತೀರಾ ಅಲ್ಲಿಗೆ ಹೋಗ್ಬಿಟ್ಟು ಡಾಕ್ಟ್ರ್ ಸಜೆಷನ್ ತೊಗೊಂಡು ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಟ್ಯಾಬ್ಲೆಟ್ ಮತ್ತು ಅದ್ರ ಜೊತೆಗೆ ಸಿರಪ್ ಆದರೂ ತೊಗೊಳ್ಬೋದು. ಟ್ಯಾಬ್ಲೆಟ್ ಕೊಟ್ಟರೆ ಟ್ಯಾಬ್ಲೆಟು ತೊಗೊಳ್ಬೋದು. ಡಾಕ್ಟ್ರ್ ಸಜೆಷನ್ ಮಾಡ್ತಾರೆ ಇವಾಗ ಇದನ್ನು ಕುಡೀರಿ ಅಂತ ಹೇಳ್ಬಿಟ್ಟು, ಆವಾಗ ಮಾತ್ರ ಕುಡೀರಿ. ಯಾವುದೇ ಕಾರಣಕ್ಕೂ ಕೂಡ ಟ್ಯಾಬ್ಲೆಟ್ ಅಂತೂ ಕುಡಿಯೋದಕ್ಕೆ ನಾವು ಟ್ಯಾಬ್ಲೆಟ್ ಅಂತೂ ಕುಡಿಯೋದಕ್ಕೆ ಹೋಗಬಾರ್ದು ಗೈಸ್. ಮತ್ತು ಅದಕ್ಕೆ ನಾನು ಕೂಡ ಒಂದು 3-4 ದಿನ ಟ್ರೈ ಮಾಡೋದ, ಹೋದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರನೇ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಮೊಳಕೆ ಕಾಳು ಕಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ಗೈಸ್. ಮೊಳಕೆ ಕಾಳು ಅಂದರೆ ನಂದು ಒಂದು ಹಳೆ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನನಗೆ ಒಂದು 2 ಲಕ್ಷ ವ್ಯೂಸ್ ಏನೋ ಬಂದಿತ್ತು ಗೈಸ್. ನಿಜವಾಗ್ಲೂ ಮೊಳಕೆ ಕಾಳಿಂದನೇ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸು ಕೂಡ ಆಗಿದ್ದರು. ಅದ್ರ ಜೊತೆಗೆ 4000 ವಾಚ್ ಟೈಮು ಕೂಡ ಕಂಪ್ಲೀಟಾಗಿ ಒನ್ ಟೈಪ್ ಪೇಮೆಂಟು ಕೂಡ ಬಂದಿತ್ತು. ತುಂಬಾ ಖುಷಿಯಾಗುತ್ತೆ. ಈ ಒಂದು ಮೊಳಕೆ ಕಾಳನ್ನು ಈ ಮಳೆ ಟೈಮಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಸೊ ನಾನು ಈ ಥರ, ಅಂದರೆ ನನ್ನ ಸ್ಟೈಲಲ್ಲಿ ನಾನು ಈ ಥರ ಕಟ್ತೀನಿ, ಅಂದರೆ ಬಟ್ಟೆಗೆ ಕಟ್ಟಿಟ್ರೆ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಬಂದರೆ. ಸೊ ನೀವೇ ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಮೊಳಕೆ ಬಂದಿದೆ. ಸೊ ನಾನು ಯಾವ ಥರ ಮೊಳಕೆ ಕಾಳು ಕಟ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಕಿದ್ದರೆ.
ಅಂದರೆ ಹಳೆಯ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಅದರಲ್ಲಿ ಬಿಟ್ಟಿದ್ದೆ ನೋಡಿ. 2 ಲಕ್ಷ ವ್ಯೂಸ್ ಬಂದಿತ್ತು. ಅದ್ರ ಜೊತೆಗೆ ಪೇಮೆಂಟ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವಾಚ್ ಟೈಮ್ ಕೂಡ ಆಗಿತ್ತು. ತುಂಬಾ ಚೆನ್ನಾಗಿ ವಿಡಿಯೋ ಕೂಡ ಬಂದಿತ್ತು ಮತ್ತು ರೆಸ್ಪಾನ್ಸ್ ಕೂಡ ಆ ಥರನೇ ಇತ್ತು. ಕಮೆಂಟ್ಸ್ ಕೂಡ ಆ ಥರನೇ ಇತ್ತು. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಹೇಗೆ ಇದು ಅಂತ ಹೇಳ್ಬಿಟ್ಟೆಲ್ಲ ಬಂದಿತ್ತು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೂ ಕೂಡ ಬೇಕು ಅಂದರೆ ಹೇಳಿ, ಯಾವ ಥರ ಮೊಳಕೆ ಕಟ್ಟೋದು ಈಸಿಯಾಗಿ 2 ದಿನದಲ್ಲಿ ಮೊಳಕೆ ಕಟ್ಟಿದ್ರೆ ಈ ಥರ ಬರುತ್ತೆ. ಸೊ ನೀವು ಯಾವ ಥರ ಕಟ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಗೈಸ್ ಆಮೇಲೆ. ಮತ್ತು ಗೈಸ್ ಇವಾಗ ನನಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಬ್ಲಡ್ ತುಂಬಾ ಕಡಿಮೆ ಇದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಕಡಿಮೆ ಇರೋದ್ರಿಂದ ನಾನೊಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದ್ದೆ. ನನ್ನ ಸೀಕ್ರೆಟ್ ಅಂದರೆ ಬ್ಲಡ್ ಕಡಿಮೆ ಇದೆ, ಅದನ್ನು ಇಂಕ್ರೀಸ್ ಮಾಡಿಕೊಂಡೆ. ಅದನ್ನು ಹೇಗೆ ಇಂಕ್ರೀಸ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದೆ. ಸೊ ನೀವು ನೋಡ್ತಿದ್ದೀರಾ ಇಲ್ಲಿ, ಇದೇನೆಂದರೆ ಮಟನ್ದು ತಿಲ್ಲಿ, ಅಂದರೆ ತಿಲ್ಲಿ ಅಂತಲೂ ಕರೀತಾರೆ, ಇದನ್ನು ಮಣ್ಣಿಲಿ ಅಂತಲೂ ಕರೀತಾರೆ. ಕನ್ನಡದಲ್ಲಿ ಮಣ್ಣಿಲಿ, ತಿಲ್ಲಿ ಅಂತಲೂ ಕರೀತಾರೆ. ಸೊ ಮಟನ್ ಅಂಗಡಿಲಿ ನೀವು ಹೋಗಿ ಕೇಳಿದರೆ ಮಟನ್ ಜೊತೆಗೆ ಇದು ಕೊಡ್ತಾರೆ. ಅಂದರೆ ನೀವು ಮಟನ್ ಬೇಡ ಅಂದರೂ ಕೂಡ ಇದು ಒಂದಕ್ಕೆ 100 ರೂಪಾಯಿ ಬರುತ್ತೆ ಗೈಸ್. 100 ರೂಪಾಯಿ ಬೀಳುತ್ತೆ. ಅದ್ರ ಜೊತೆ ನೀವು 2 ಬೇಕು ಅಂದರೆ 2 ಕೂಡ ತೊಗೊಳ್ಬೋದು, ಇಲ್ಲ 1 ಬೇಕು ಅಂದರೆ 1 ಕೂಡ ತೊಗೊಳ್ಬೋದು. ನಾನಿಲ್ಲಿ ಒಂದೇ ಒಂದು ತೊಗೊಂಡು ಬಂದಿದ್ವಿ 100 ರೂಪಾಯಿಗೆ. ಅಂದರೆ ಅಲ್ಲಿ ಖಾಲಿಯಾಗಿರುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಗೈಸ್. ಬ್ಲಡ್ ಕಡಿಮೆ ಇರೋರಂತೂ ಇದನ್ನು ಬಿಡೋದೇ ಇಲ್ಲ. ಬಿಡದೆ ಇದನ್ನು ಈ ಥರ ಫ್ರೈ ಮಾಡಿಕೊಂಡು, ನಾನೇನು ಹೇಳಿದೆ ಅದು ತಿಳಿ ಏನು ನೋಡಿದ್ರಿ, ಅದನ್ನು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಕಟ್ ಮಾಡಿ ಬ್ಲಡ್ ತುಂಬಾ ಇಂಕ್ರೀಸ್ ಆಗುತ್ತೆ. ನನಗೆ 8.8 ಇತ್ತು ಗೈಸ್ 5 ಮಂತ್ ಪ್ರೆಗ್ನೆನ್ಸಿಯಲ್ಲಿ. ನಮ್ಮಲ್ಲಿ ಸ್ಕ್ಯಾನ್ ಮಾಡ್ಸೋಕೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿದಾಗ 8.8 ಇತ್ತು. ಆಮೇಲೆ ಇದನ್ನೇ ಟ್ರೈ ಆದಮೇಲೆ ಇವಾಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ 10 ಪಾಯಿಂಟ್ ಮೇಲೆ ಇದೆ. ಸೊ 11 ಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಅಂತೂ ನನಗಂತೂ ತುಂಬಾ ಯೂಸ್ ಆಗಿದೆ. ಈ ಒಂದು ಮಟನ್ ಯಾವ ಥರ ಮಾಡೋದು ರೆಸಿಪಿ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ, ಬ್ಲಡ್ ಕೂಡ ಇಂಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಗೈಸ್. ನಾನ್ ವೆಜ್ ಯಾರೆಲ್ಲ ತಿಂತೀರಾ, ಬ್ಲಡ್ ಕಡಿಮೆ ಇದೆ ಅನ್ನೋರು ಮಟನ್ ಅಂಗಡಿಲಿ ಹೋಗ್ಬಿಟ್ಟು ಮಟನ್ ಕಟ್ ಮಾಡ್ತಾರಲ್ಲ, ಆವಾಗ ಆ ಟೈಮಲ್ಲೇ ಹೋಗ್ಬಿಟ್ಟು ನೀವು ಬೇಗನೆ ತೊಗೊಳ್ಬೇಕು. ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಗೈಸ್. ಬ್ಲಡ್ ಕಡಿಮೆ ಇರೋರಂತೂ ಇದನ್ನು ಬಿಡೋದೇ ಇಲ್ಲ, ತೊಗೊಂಡೋಗಿ ಫ್ರೈ ಮಾಡಿ ಇಲ್ಲ ಸುಟ್ಕೊಂಡಾದರೂ ತಿಂತಾರೆ. ಸೊ ನಿಮಗೂ ಕೂಡ ಬ್ಲಡ್ ಕಡಿಮೆ ಇದ್ದರೆ ಬೇಗ ಹೋಗಿ ಇದನ್ನು ಟ್ರೈ ಮಾಡಿ. ಸೊ ಟ್ರೈ ಮಾಡೋದಾದಮೇಲೆ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಸೀಮಂತ ಇಲ್ಲಿ 16ಕ್ಕೆ ಸೀಮಂತ ಇರೋದ್ರಿಂದ ನೀವು ತಮ್ಲೈನ್ ನೋಡಿದಾಗೆ ಬಳೆ ಶಾಪಿಂಗ್ಗೆ ಹೋಗಿದ್ವಿ. ಸೊ ನನ್ನ ಸೈಜ್ ಬಳೆ ಅಂತೂ ಇವಾಗ ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ದಪ್ಪ ಆಗಿರೋದ್ರಿಂದ ಮೊದಲೆಲ್ಲ 2.8 ಆ ಥರ ಆಗ್ತಾಯಿತ್ತು, ಇವಾಗ 2.10 ಇದ್ರೇ ಆಗ್ತಾಯಿದೆ ಬಳೆ. ಸೊ ನೆನ್ನೆ ಮೊನ್ನೆ ಎಲ್ಲ ಹೋಗಿ ಹುಡುಕಿದ್ವಿ ಸುಮಾರು ಬಳೆ ಶಾಪಲ್ಲಿ. ಸೊ ಸಿಗ್ತಾನೇ ಇರಲಿಲ್ಲ. ಲಾಸ್ಟಲ್ಲಿ ಇದೊಂದು ಬಳೆ ಶಾಪಲ್ಲಂತೂ ಸಿಕ್ತು. ಸೊ ನಾಳೆ ತರಿಸ್ಕೊಡ್ತೀವಿ ಅಂತ ಹೇಳಿದರು. ಮತ್ತು ನಾವು 2 ದಿನ ಬಿಟ್ಕೊಂಡು ಹೋಗಿ ಕೇಳಿದಾಗ ಬಳೆ ಎಲ್ಲ ಸಿಕ್ತು. ಬಳೆ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ನಿಮಗೆ ಗೊತ್ತಿರುತ್ತೆ ಸೀಮಂತ ಟೈಮಲ್ಲಿ ಗ್ರೀನ್ ಬಳೆನೇ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಗ್ರೀನ್ ಬಳೆ ತೊಗೊಳ್ಳೋದ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ವಿ. ಸೊ ನಾರ್ಮಲಾಗಿ 30 ರೂಪಾಯಿಗೆ ಸಿಗುತ್ತಲ್ಲ ಆ ಥರ ಬಳೆನ ಒಂದಷ್ಟು ಡಜನ್ ಆ ಥರ ತೊಗೊಂಡ್ವಿ. ಮತ್ತು ಅದ್ರ ಜೊತೆಗೆ ರೈನ್ ಡ್ರಾಪ್ ಬಳೆ ಅಂತ ಬರುತ್ತಲ್ಲ, ನಿಮಗೆ ಕೂಡ ಗೊತ್ತಿರುತ್ತೆ. ಸೊ ಆ ಒಂದು ಬಳೆ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇಷ್ಟು ಇವತ್ತಿನ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಬೇಗ ಮಾಡ್ಕೊಳ್ಳಿ.